ಹಲೋ ಹಾಯ್ ವೆಲ್ಕಮ್ ಟು ಶೆಟ್ಟಿ ಮಿನಿ ಬ್ಲಾಗ್. ಇದು ಬಂದು ಶುಕ್ರವಾರ ಶನಿವಾರ 2 ಡೇಸ್ ಮಿನಿ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಈ ಥರ ರೆಡಿ ಆಗಿದ್ದೆ. ರೆಡಿ ಎಲ್ಲ ಆಗಿದ್ಮೇಲೆ ತೋರಣ ಎಲ್ಲ ಕಟ್ಟಿದ್ದ ನನ್ನ ತಮ್ಮ. ತೋರಣ ಎಲ್ಲ ಕಟ್ಟಾಗಿದ್ಮೇಲೆ ಅಮ್ಮ ರಂಗೋಲಿ ಬಿಡಿಸ್ತೀನಿ ಅಂತ ಹೇಳಿದರು. ಚಿಕ್ಕದಾಗೇ ಬಿಡಿಸಿದ್ರು, ತುಂಬ ದೊಡ್ಡದಾಗೇನು ಬಿಡಿಸ್ಲಿಲ್ಲ. ಮೋಡ ಆಗಿತ್ತು, ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟಿಗೆ ನಾನು ಮನೆ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ನಾನು ಸಿಂಪಲಾಗಿಯೇ ಪೂಜೆ ಮಾಡಿದ್ದೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಮನೆ ಪೂಜೆ ಎಲ್ಲ ಆಗಿದ್ಮೇಲೆ ಬಾಗಿಲು ಪೂಜೆ ಮಾಡಿದೆ. ಆ ಕಡೆ ಈ ಕಡೆ ದೀಪ ಎಲ್ಲ ಇಟ್ಬಿಟ್ಟು ದೀಪ ಎಲ್ಲ ಕಚ್ಚಿಬಿಟ್ಟು ವಿಳೆದೆಲೆ, ಬಾಳೆಹಣ್ಣು, ಅರಿಶಿನ, ಕುಂಕುಮ, ಹೂವು, ಗೌರಿ ಹೂವು ಅಂತಾರಲ್ಲ ಅದೆಲ್ಲ ಇಟ್ಬಿಟ್ಟು ನಾನು ಬೇಗನೆ ಪೂಜೆ ಮಾಡಿಬಿಟ್ಟೆ. ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ 6 ಗಂಟೆ ಒಳಗೆ. ಆದ್ರೂ 6:15 ಆಗಿಬಿಟ್ಟಿತ್ತು ನಾನು ಪೂಜೆ ಮಾಡೋಷ್ಟೊತ್ತಿಗೆ. ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಕಾಯೆಲ್ಲ ಹೊಡೆದು ಸೌತೆಕಾಯಿ ಎಲ್ಲ ಹೊಡೆದ್ಬಿಟ್ಟು ನಾವು ಪೂಜೆ ಮಾಡ್ತೀವಿ, ಬಾಗಿಲು ಪೂಜೆ. ಹಾಗಾಗಿ ನಾನು ಬೇಗನೆ ಪೂಜೆ ಮಾಡಿಬಿಟ್ಟು ಅದೇ ಹೇಳಿದ್ನಲ್ಲ, ಬೇಗನೆ ಮಾಡಬೇಕು ಅನ್ನೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಅಂತ ಹೇಳಿಬಿಟ್ಟು ಮನೆಯೆಲ್ಲ ಪೂಜೆ ಎಲ್ಲ ಆಗಿದ್ಮೇಲೆ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸೆಲ್ಫಿನೇ ತೆಕ್ಕೊಂಡೆ. ಫಸ್ಟ್ ಏನು ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೋಸಂಬರಿನೇ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಆವಾಗಲೇ ಸೌತೆಕಾಯಿ ನಾನು ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ಅದೆಲ್ಲ ಆಗಿದ್ಮೇಲೆ ಸ್ವಲ್ಪ ಈರುಳ್ಳಿ, ಕಾಯಿ ತುರಿ, ಸಾಂಬಾರು ಸೊಪ್ಪು, ಆಮೇಲೆ ಸೌತೆಕಾಯಿ ಎಲ್ಲ ಹಾಕಿಬಿಟ್ಟು ಆ ಕಡೆ ಈ ಕಡೆ ಕಳಿಸ್ಕೊಂಬಿಟ್ಟೆ. ಕಳಿಸೆಲ್ಲ ಆಗಿದ್ಮೇಲೆ ಹೆಸ್ರುಬೇಳೆ ನೆನೆಹಾಕಿದ್ದೆ. ಹೆಸ್ರುಬೇಳೆನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಮಿಕ್ಸ್ ಎಲ್ಲ ಮಾಡಾಮೇಲೆ ಒಂದು ಒಗ್ಗರಣೆ ಕೊಡೋಣ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದೊಂದು ಬಾಣಲಿ ಇಟ್ಟು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಕೋಸಂಬರಿ ಒಂದು ಒಗ್ಗರಣೆ ಕೊಡೋಣ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಕೋಸಂಬರಿನ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟೆ. ನನಗೇನು ತುಂಬಾ ಇಷ್ಟ ಕೋಸಂಬರಿ ಅಂತಲೇ ಹೇಳ್ಬೋದು. ಅದೆಲ್ಲ ಆಗಿದ್ಮೇಲೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಬಾಣಲೆ ಎಲ್ಲ ಇಟ್ಟು ಅದಕ್ಕೂ ಅಷ್ಟೇ ಒಂದು 2 ಸ್ಪೂನಷ್ಟು ಎಣ್ಣೆ, ಆಮೇಲೆ ಶೇಂಗಾ ಬೀಜ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದ್ಮೇಲೆ ನಾನು ಈರುಳ್ಳಿ ಹಾಕ್ತೀನಿ ಪುಳಿಯೋಗರೆಗೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು. ಹಂಗಾಗಿ ನಾನು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಒಂಚೂರು ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಅದೆಲ್ಲ ಆಗಿದ್ಮೇಲೆ ಫ್ರೈ ಎಲ್ಲ ಆಗಿದ್ಮೇಲೆ MTR ಪುಳಿಯೋಗರೆ ಪೌಡರ್ ಹಾಕಿದೆ. ನಾನಂತೂ MTRೇ ಬಳಸೋದು, ಹಾಗಾಗಿ ನಾನು MTRನೇ ಹಾಕೋದು ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ರೈಸ್ ಮಾಡಿ ಇಟ್ಕೊಂಡಿದ್ದೆ. ರೈಸನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಲಿ ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ನಾನು ಆಫ್ ಮಾಡ್ಕೊಂಡ್ಬಿಟ್ಟು ಪುಳಿಯೋಗರೆ ಪೌಡರ್ ಹಾಕ್ತೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ರೈಸು ಮಾಡಿಟ್ಟಿದ್ದೆ. ರೈಸ್ ಎಲ್ಲ ಮಾಡಿಟ್ಟಾಗಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದರೆ ಮುಗೀತು. ಪುಳಿಯೋಗರೆನೇ ಖಾಲಿ ಆಗೋಗಿತ್ತು ಮಧ್ಯಾಹ್ನಷ್ಟೊತ್ತಿಗೆ. ನನಗೂ ತುಂಬಾ ಇಷ್ಟ ಪುಳಿಯೋಗರೆ. ಗ್ಯಾಸು ಫ್ರೀ ಇತ್ತಲ್ಲ ಅಂತ ಹೇಳಿಬಿಟ್ಟು ಇಡ್ಲಿನೂ ಹಾಕಿಬಿಡೋಣ, ಬೇಗ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ತಮ್ಮ ಇಡ್ಲಿ ಹುಯ್ತಾ ಇದ್ದೆ, ನಾನು ವಿಡಿಯೋ ಮಾಡ್ತಾ ಇದ್ದೆ. ಇಡ್ಲಿನೂ ಬೆಂದು ಆಗಿದ್ಮೇಲೆ ಪಕ್ಕದ ಗ್ಯಾಸು ಖಾಲಿ ಆಗೋಗಿತ್ತು. ಸಾಂಬಾರು ಮಾಡಿಡೋಣ ಅಂತ. ಏನು ಸಾಂಬಾರು ಅಂದರೆ ಕಳ್ಳುಳ್ಳೆ ಸಾಂಬಾರು. ಅದಕ್ಕೂ ಅಷ್ಟೇ ಒಂದು ಪಾತ್ರೆ ಇಟ್ಬಿಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆ, ಕರಿಬೇವಿನ ಸೊಪ್ಪು, ಸೇಮ್ ಏನು ಒಗ್ಗರಣೆಗೆ ಹಾಕಿದ್ದೆ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಅದಕ್ಕೂ ನಾನು ಸಪ್ರೇಟು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ. ಅದನ್ನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ. ತರಕಾರಿನೂ ಅಷ್ಟೇ, ಕಳ್ಳುಳ್ಳೆನೂ ಅಷ್ಟೇ ನಾನು ಒಂದು ಕುಕ್ಕರು ವಿಷಲ್ ಹೊಡೆಸ್ಕೊಂಡಿದ್ದೆ. ಹಾಗಾಗಿನೇ ಬೇಗನೆ ಸಾಂಬಾರು ಆಗಿಬಿಡುತ್ತೆ ಬೇಗ ಅಂತೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಎಲ್ಲ ಸ್ವಲ್ಪ ಬಡಗಿಸ್ಕೊಂಡು ಖಾರ ಎಲ್ಲ ಹಾಕಿದೆ. ಖಾರನೂ ಅಷ್ಟೇ ಸ್ವಲ್ಪ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಫ್ರೈ ಎಲ್ಲ ಆಗಿದ್ಮೇಲೆ ಎಷ್ಟು ಬೇಕೋ ಸಾಂಬಾರಿಗೆ ಇದು ಮಾಡಿಕೊಂಡು ಅದಾದಮೇಲೆ ತರಕಾರಿನೂ ಬೇಯಕ್ಕೆ ಹಾಕಿದ್ನಲ್ಲ, ತರಕಾರಿನೂ ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡಿಟ್ಕೊಂಡೆ. ಸಾಂಬಾರು ಅಷ್ಟೇ ಚೆನ್ನಾಗಾಗಿತ್ತು. ಇಡ್ಲಿನೂ ಬೆಂದಿತ್ತಲ್ಲ ಅಂತೇಳ್ಬಿಟ್ಟು ಇಡ್ಲಿನೂ ತೆಗೆದಿಟ್ಕೊಂಡೆ. ಇಡ್ಲಿನೂ ಚೆನ್ನಾಗಿ ಆಗಿತ್ತು. ಇಡ್ಲಿನೂ ಸಾಫ್ಟಾಗಿತ್ತು. ಕಳ್ಳುಳ್ಳೆ ಸಾಂಬಾರಿಗೂ ಇಡ್ಲಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಡ್ಲಿನೂ ಮಾಡಿಬಿಟ್ಟೆ ಬೇಗನೆ. ಈ ಸತಿ ಬೇಗನೆ ಮುಗ್ದೋಗಿತ್ತು ಅಡುಗೆ. ನಾನು ತುಂಬ ವೆರೈಟಿ ಮಾಡಲಿಲ್ಲಲ್ಲ, ಹಂಗಾಗಿ ಬೇಗ ಮುಗ್ದೋಗಿದೆ ಎಲ್ಲ. ಅಡುಗೆ ಆಗಿದ್ಮೇಲೆ ಪಾಯಸ ಒಂದು ಪೆಂಡಿಂಗ್ ಇತ್ತು ಅಂತ ಹೇಳಿಬಿಟ್ಟು ಪಾಯಸನೂ ಅಷ್ಟೇ ಒಂದು ಪಾತ್ರೆಗೆ ಹಾಕಿ ಹಾಲು ಕುದ್ದಾದ್ಮೇಲೆ ಸಕ್ಕರೆ ಎಲ್ಲ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ಶುಗರ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಾಲೊಂದು ಸ್ವಲ್ಪ ಕುದಿಸ್ಕೊಂಡು ಆಗಿದ್ಮೇಲೆ ನಾನು ರಾತ್ರಿನೇ ಸಬ್ಬಕ್ಕಿ ನಾನು ನೆನೆಹಾಕ್ಬಿಟ್ಟಿದ್ದೆ.
ಸಬ್ಬಕ್ಕಿ ಶಾವಿಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸಬ್ಬಕ್ಕಿನ ಶಾವಿಗೆನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪಾಯಸ ಮಾಡೋಣ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಶಾವಿಗೆನೂ ಹುರಿದಿಟ್ಕೊಂಡಿದ್ದೆ. ಶಾವಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಸಬ್ಬಕ್ಕಿನೂ ಹಾಕಿ ಶಾವಿಗೆನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಅದನ್ನು ಚೆನ್ನಾಗಾಗಿತ್ತು. ಪಾಯಸನೂ ಸ್ವಲ್ಪನೇ ಮಾಡಿದ್ದು, ಮನೇಲಿ ಯಾರೂ ತಿನ್ನಲ್ಲ ಪಾಯಸ ಅಂತೇಳ್ಬಿಟ್ಟು. ಅದು ಚೆನ್ನಾಗಾಗಿತ್ತು. ಮಧ್ಯಾಹ್ನಕ್ಕೆ ಪಾಯಸನೂ ಖಾಲಿ ಆಗೋಗಿತ್ತು. ದೇವ್ರ ಹತ್ರ ಇಟ್ಬಿಟ್ಟು ನಾನು ಹಿಂಗೆ ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ದೆ. ನಮ್ಮ ಮನೇಲಿ ದೇವ್ರ ಪೂಜೆ ಅಂದರೆ ಹಿಂಗೇ ಇರೋದು. ಹಾಗಾಗಿ ನಾನು ಹಿಂಗೇ ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ. ನಮ್ಮಲ್ಲಿ ಅವಾಗಿಂದನೂ ಹೀಗೆ ಇರೋದು. ಹಾಗಾಗಿ ನಾವೂ ಹೀಗೇ ಮಾಡ್ಕೊಂಡು ಬಂದಿದ್ದೀವಿ. ನಾನು ಮಾಡೋದು ಪೂಜೆ ಅಂದರೆ ಇದೇ ಥರನೇ. ನೀವೆಲ್ಲ ಹೇಗೆ ಮಾಡ್ತೀರಾ ಹಬ್ಬ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತಲೇ ಹೇಳ್ಬೋದು. ನಾನು ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ದೆ. ಅದಾದಮೇಲೆ ನಾನು ಇಷ್ಟ ಐಟಮ್ ಮಾಡಿದ್ದೆ ಅಷ್ಟೇ, ಏನು ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದು ಶನಿವಾರದ ಬ್ಲಾಗ್ ಅಂತಲೇ ಹೇಳ್ಬೋದು. 2ರಲ್ಲೇ ಇರಲಿ ಅಂತ ಹೇಳಿಬಿಟ್ಟು. ಇದು ನಮ್ಮ ಮೂಡಿಗೆರೆ ಪರಿಮಳಮ್ಮ ದೇವಸ್ಥಾನ. ಅಲ್ಲೂ ಅಷ್ಟೇ ಗಣಪತಿ ಕೂರಿಸಿದ್ರು. ನಾವು ಗಣಪತಿನ ಅಲ್ಲೂ ಹೋಗಿದ್ವಿ ಗಣಪತಿ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಅಲ್ಲೂ ಎಲ್ಲ ಪೂಜೆ ಮಾಡ್ತಾಯಿದ್ರು. ಡೆಕೋರೇಷನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ರು. ಸಿಂಪಲ್ಲಾಗಿ ಕೂರಿಸಿದ್ರು, ಚಿಕ್ಕದಾಗಿ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ನಾವು ಹೋಗೋಷ್ಟೊತ್ತಿಗೆ ಹೋಮ ಎಲ್ಲ ಆಗೋಗಿತ್ತು, ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾವು ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಪೂಜೆ ಮಾಡ್ತಾಯಿದ್ವಿ. ನನ್ನ ತಂಗಿ ವಿಡಿಯೋ ಮಾಡ್ತಾಯಿದ್ಲು. ಅಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ರಶ್ ಆಗೋಗಿತ್ತು. ಪೂಜೆ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಆದಮೇಲೆ ನನ್ನ ತಂಗಿದಿರಲ್ಲ ಒಂದೊಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋ ಎಲ್ಲ ತಕ್ಕೊಂಡ್ವಿ. ನೋಡಿ ನಮ್ಮ ಗಣಪತಿ ಹೀಗಿತ್ತು, ಚೆನ್ನಾಗಿ ಚಿಕ್ಕದಾಗಿ, ತುಂಬ ದೊಡ್ಡದಾಗೇನಿಲ್ಲ. ನಾವೆಲ್ಲ ಮನೆಗೆಲ್ಲ ಬಂದ್ವಿ. ಮನೆಗೆಲ್ಲ ಬಂದಾದಮೇಲೆ ನಾವು ಗೌರಿ ಗಣೇಶ ಹಬ್ಬ ಮಾಡ್ತೀವಿ. ನೆನ್ನೆ ಗೌರಿ ಹಬ್ಬ ಆಯಿತು, ಗಣೇಶನ ಹಬ್ಬ. ನಾವು ಸಗಣಿಲಿ ಗಣಪತಿನ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ವಿ. ಆ ಗಣಪತಿಗೂ ಅಷ್ಟೇ ಸ್ವೀಟೆಲ್ಲ ಮಾಡಿದ್ವಿ. ಅದೆಲ್ಲ ಇಡತ್ತಿಗೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಮರ್ತೋಗಿತ್ತು, ನೆಂಟರು ಬಂದಿತ್ತು ಅಂತೇಳ್ಬಿಟ್ಟು ಸಿಂಪಲಾಗಿ ಇಷ್ಟು ವೀಡಿಯೋ ಮಾಡಿದೆ. ಅದೆಲ್ಲ ಆಗಿದ್ಮೇಲೆ ನಾವು ಹಿರಿಯರಿಗೂ ಪೂಜೆ ಹಾಕ್ತೀವಿ. ಈ ಹಬ್ಬದಲ್ಲಿ ಎಡೆ ಇಡ್ತೀವಿ. ಹಂಗಾಗಿ ನಾವು ಈ ಹಬ್ಬದಲ್ಲೂ 4 ಎಡೆನೇ ಇಡೋದು. ವೆಜ್ಜು ನಾನ್ ವೆಜ್ ಎರಡೂ ಇಡ್ತೀವಿ. ಗಣಪತಿನೆಲ್ಲ ಬಿಟ್ಟಾಗಿದ್ಮೇಲೆ ನಾವು ಹಿರಿಯರಿಗೆ ಪೂಜೆ ಮಾಡ್ತೀವಿ. ಹಾಗಾಗಿ ನನಗೆ ಗೊತ್ತಿರೋದು ಇಷ್ಟೇ. ಹಾಗಾಗಿ ನನಗೆ ಗೊತ್ತಿರೋಷ್ಟು ನಿಮಗೆ ನಾನು ಹೇಳಿದ್ದೀನಿ. ನಾವು 4 ಎಡೆನೇ ಪೂಜೆ ಮಾಡೋದು. ನಾವು ಶನಿವಾರ ಬೇರೆ ಬಂದಿತ್ತು, ನಾನ್ ವೆಜ್ ಬೇರೆ ತಿನ್ನಂಗಿರಲಿಲ್ಲ. ಸ್ವಲ್ಪ ಎಡೆದಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ನಾವು ಏನೇನು ಸ್ವೀಟ್ ಇರುತ್ತೆ ಅದನ್ನು ತಿಂದುಬಿಟ್ಟು ಇಲ್ಲಿ ಮಲ್ಕೊಬಿಟ್ವಿ. ತುಂಬ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ.